ಈಗ ಯುವ ಸಿನಿಮಾದಲ್ಲೂ ಕೂಡ ನಿಮ್ದು ಒಂದು ನೀವು ವಿಷಲ್ ಹೊಡ್ಕೊಂಡು ಒಂದು ಇಲ್ಲಿ ಪಿಪಿ ಶೂಟ್ ಮಾಡ್ತಾ ಬರ್ತೀರಾ. ಸೊ ಜಾಕಿ ಮೂವಿಲೂ ಅಂತದೇ ಒಂದ್ ಸೀನ್ ಇದೆ ಅಪ್ಪು ಅವ್ರದ್ದು. ಸೊ ಅದಕ್ಕೂ ಇದಕ್ಕೂ ಏನಾದ್ರು ಲಿಂಕ್ ಇದೆಯಾ? ಇನ್ಸ್ಪಿರೇಷನ್ ಖಂಡಿತ, ಸಿನಿಮಾಗ್ ಲಿಂಕ್ ಇಲ್ಲ, ಬಟ್ ಈ ಫಿಲಿಮ್ ಅಲ್ಲಿ ಒಂದ್ ಸಿಚುವೇಶನ್ ಬರುತ್ತೆ. ನಾನು ಈ ಮಗು ಮತ್ತೆ ಮೃಗ ಅಂತ ಹೇಳ್ತಿದ್ದೀನಲ್ಲ, ಲೈಕ್ ನೀವ್ ನೋಡಿದ್ರೆ ಈಗ ಗನ್ ಇಟ್ಕೊಂಡಿದ್ದಾನೆ ಪಕ್ಕಾ ಮೃಗ, ಯಾರನ್ನ ಸಾಯ್ಸಕ್ಕೆ ಹೋಗಿದ್ದೀನಿ, ಬಟ್ ನೋಡಿದ್ರೆ ಅಲ್ಲಿ ಮಗು ತರ ಇದ್ದಾನೆ. ಸೊ ಈ ಮಗು ಮೃಗ ಎರಡು ಒಟ್ಟಿಗೆ ಸೇರಿದಾಗ ಏನಾಗುತ್ತೆ ಅಂದ್ರೆ ಇದಾಗುತ್ತೆ. ಸೊ ಇದನ್ ಕ್ಯಾರೆಕ್ಟರ್ ಪ್ಲೇ ಮಾಡ್ಬೇಕಂದ್ರೆ ಅಫ್ಕೋರ್ಸ್ ಜಾಕಿ ಸಿನಿಮಾಲ್ ಅವ್ರು ಪ್ಲೇ ಮಾಡಿರೋ ಕ್ಯಾರೆಕ್ಟರ್ ಇನ್ಸ್ಪಿರೇಷನ್. ತುಂಬಾ ಜನ ಕಮೆಂಟ್ಸ್ ಅಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಹೇಳ್ತಾ ಇರೋದು ಯುವ ನೋಡಿದಾಗ ಅಪ್ಪು ಅವರನ್ನ ನೋಡ್ದಂಗ್ ಅನ್ಸುತ್ತೆ ಅಂತ. ಸೊ ಅನ್ಫಾರ್ಚುನೇಟ್ಲಿ ಅಪ್ಪು ಅವರಿಲ್ಲ. ಸಾಕಷ್ಟು ಜನ ಡೈರೆಕ್ಟರ್ಸ್ ಹೇಳ್ತಿದ್ರು ಅಪ್ಪುಗಂತಾನೆ ಒಂದಷ್ಟು ಸಿನಿಮಾಗಳನ್ನ ನಾವು ರೆಡಿ ಮಾಡಿದ್ವಿ, ಆದ್ರೆ ಮಾಡಕ್ ಆಗ್ಲಿಲ್ಲ ಅಂತ. ಆ ತರದ ಸ್ಕ್ರಿಪ್ಟ್ಗಳು ಏನಾದ್ರೂ ಯುವನ ಹುಡ್ಕೊಂಡ್ ಬಂದಿದ್ಯಾ? ಇದಕ್ಕೆ ಏನ್ ಆನ್ಸರ್ ಮಾಡಕ್ಕಂತ ನನಗೆ ಗೊತ್ತಿಲ್ಲ. ಅಫ್ಕೋರ್ಸ್ ನಾನು ಒಳ್ಳೆ ಕತೆ ಇದ್ರೆ ನಾನು ಮಾಡ್ತೀನಿ. ಅಪ್ಪು ಸರನ್ನ ಅಂತ ಲೆಜೆಂಡರಿ ಆಕ್ಟರ್ ಅನ್ನ ನಿಮ್ಮಲ್ಲಿ ನೋಡ್ತಾ ಇದಾರೆ ಜನ. ನಿಮ್ಮದು ಇದು 2ನೇ ಸಿನಿಮಾ. ಸೊ ಎಷ್ಟು ಬ್ಲೆಸ್ಡ್ ಅನ್ಸುತ್ತೆ, ಮತ್ತೆ ಪ್ರೆಷರ್ ಕೂಡ ಹೌದು. ಬ್ಲೆಸ್ಸಿಂಗ್ ಸಿಕ್ಕಾಪಟ್ಟೆ. ಅಫ್ಕೋರ್ಸ್ ನಾನು ಅವಾಗಿಂದ ಹೇಳ್ತೀನಲ್ಲ, ಅವ್ರನ್ನ ನೆನ್ಸ್ಕೋತಿದಾರೆ ಅನ್ನೋದೇ ನನ್ನ ಪುಣ್ಯ. ಅಂಡ್ ನನ್ಗೆ ಇನ್ಫ್ಯಾಕ್ಟ್ ಅದೇ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್.